ಬೆಂಗಳೂರಲ್ಲಿ ಬೀದಿ ಕಾಮುಕ ಒಬ್ಬ ವೈದ್ಯಗೆ ಕಿರುಕುಳ ಕೊಟ್ಟಿರೋ ಘಟನೆ ನಡೆದಿದೆ. ವೈದ್ಯ ಜೊತೆ ಅಸಭ್ಯ ವರ್ತನೆಯನ್ನ ತೋರಿಸಿ ಕಿರುಕುಳಕ್ಕೆ ಯತ್ನಿಸಿದ್ದಾನೆ. ಚಿಕ್ಕಬಾಣಾವರದ ಎಜಿಬಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ವೈದ್ಯೊಬ್ಬರ ಜೊತೆಗೆ ಅಸಭ್ಯ ವರ್ತನೆಯನ್ನ ತೋರಿ ಕಿರುಕುಳ ಕೊಡೋದಕ್ಕೆ ಯತ್ನಿಸಿದ್ದಾನೆ. ಚಿಕ್ಕಬಾಣಾವರದ ಎಜಿಬಿ ಲೇಔಟ್ನಲ್ಲಿ ನಡೆದಿರೋ ಘಟನೆ ಡಿಸೆಂಬರ್ 17ನೇ ತಾರೀಕು ತಡರಾತ್ರಿ ನಡೆದಿರೋ ಘಟನೆ. ಅಂದ್ರೆ ತಡವಾಗಿ ಬೆಳಕಿಗೆ ಬಂದಿದೆ. ಕೆಲಸ ಮುಗಿಸ್ಕೊಂಡು ಪಿಜಿಗೆ ಹೋಗ್ತಾ ಇದ್ರು ಖಾಸಗಿ ಆಸ್ಪತ್ರೆಯ ಡಾಕ್ಟರ್ ಒಬ್ರು. ಬೈಕ್ನಲ್ಲಿ ಬಂದ ಅಪರಿಚಿತ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ನೋಡಿ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ವೈದ್ಯ ಕಿರಿಚಿಕೊಳ್ತಿದ್ದಂತೆ ಆತ ಬೈಕ್ನಲ್ಲಿ ಎಸ್ಕೇಪ್ ಆಗ್ಬಿಡ್ತಾನೆ. ಸದ್ಯ ವಿನೋದನ ಸೋಲದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಇಡೀ ಬೆಂಗಳೂರು ಅಥವಾ ಬೆಂಗಳೂರಿನ ಹೊರವಲಯ ಇದೆಯಲ್ಲ, ಎಷ್ಟು ಸೇಫ್ ಅನ್ನೋ ತರ ಆಗ್ಬಿಟ್ಟಿದೆ. ಒಬ್ಬ ವೈದ್ಯೆ ತಡರಾತ್ರಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಯಾವನೋ ಒಬ್ಬ ಅಪರಿಚಿತ ಬಂದು ಅವರಿಗೆ ಅಸಭ್ಯವಾಗಿ ವರ್ತನೆ ತೋರಿಸಿ ಈ ತರ ಹಿಂಸೆ ಕೊಡ್ತಾನೆ ಅಂತಂದ್ರೆ ಹೆಣ್ಮಕ್ಳು ಎಷ್ಟು ಸೇಫ್ಟಿ ಇದೆ ಈ ತರ ರಾತ್ರಿ ಹೊತ್ತು ಅವ್ರ ಕೆಲಸ ಮುಗಿಸ್ಕೊಂಡು ಬರೋದಕ್ಕೆ? ಸದ್ಯ ಈತನ ಬಗ್ಗೆ ಏನಾದ್ರು ಮಾಹಿತಿ ಏನ್ ಸಿಕ್ಕಿದೆ ವೆಂಕಟೇಶ್? ಸುಂದರ, ಏನು ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಜಿಬಿ ಲೇಔಟ್ ನಲ್ಲಿ 17ನೇ ತಾರೀಕು ವೈದ್ಯ ಒಬ್ಬರು ಕೆಲಸವನ್ನ ಮುಗಿಸಿ ತಾವಿದ್ದಂತಹ ಪಿಜಿಗೆ ಹೋಗುವಂತಹ ವೇಳೆಯಲ್ಲಿ ಕ್ಯಾಬ್ ಇಂದ ಹಿಡಿದು ಅವರು ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದಂತಹ ಅಪರಿಚಿತ ವ್ಯಕ್ತಿ ಒಬ್ಬ ಬೈಕ್ ಅನ್ನು ನಿಲ್ಲಿಸಿ ಬಂದು ಆಕೆಯನ್ನ ಬಸ್ ಸ್ಟಾಪ್ ಎಲ್ಲಿದೆ ಅಂತ ಕೇಳುವ ಲೆಕ್ಕದಲ್ಲಿ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದಾನೆ. ಹಾಗೆ ಜೊತೆಗೆ ಆಕೆಯನ್ನ ಅವಶ್ಯ ಶಬ್ದಗಳಿಂದ ನಿಲ್ಲಿಸಿರುವಂತಹದ್ದು ಎಲ್ಲವೂ ಕೂಡ ಸಿಸಿಯಲ್ಲಿದ್ದಂತಹ ಒಂದು ಸಿಸಿಟಿವಿ ಅದರಲ್ಲಿ ರೆಕಾರ್ಡ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ರು. ಈಗ ಆರೋಪಿ ವಿನೋದಲ್ಲಿ ರಾಕೇಶ್ ಎನ್ನುವಂತಹ ವ್ಯಕ್ತಿಯನ್ನು ಕೂಡ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾನೆ. ಈತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿ ತಿಳಿದು ಬಂದಿದೆ. ಈಗಾಗಲೇ ಆತನನ್ನ ಜೈಲಿಗೂ ಕೂಡ ಹಾಕಿದ್ದಾರೆ ಅನ್ನುವಂತಹದ್ದು. ಅಂದ್ರೆ ಬೆಂಗಳೂರು ಸಿಟಿಯಲ್ಲಾಗಿರ್ಬೋದು, ಹೊರಭಾಗಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ಇಂಥವರ ವಿರುದ್ಧ ಪೊಲೀಸರ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು. ಅಲ್ಲಿ ಸಿಸಿಟಿವಿ ಇಲ್ಲ ಅಂತ ಹೇಳಿದ್ರೆ ಸೊ ಈ ಒಂದು ಪ್ರಕರಣ ಕೂಡ ಹೊರಗಡೆ ಬರ್ತಾ ಇದ್ದಿಲ್ಲ. ಪೊಲೀಸರು ಅಷ್ಟು ಸೀರಿಯಸ್ ಆಗಿ ಕೂಡ ತೆಗೆದುಕೊಳ್ತಾ ಇದ್ದಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರಕರಣಗಳಾದಂತಹ ವೇಳೆಯಲ್ಲಿ ಮಹಿಳೆಯರು ಕೂಡ ಬಂದು ದೂರನ್ನ ಕೊಡಬೇಕು. ಕೆಲವೊಂದಷ್ಟು ಜನ ದೂರನ್ನ ಕೊಡದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕ್ರಿಮಿಗಳು ಮತ್ತೆ ಈ ರೀತಿಯಾದಂತಹ ಒಂದು ಅಟ್ಟಹಾಸವನ್ನ ಮೆರೀತಾನೆ ಇರುವಂತಹ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ